ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್. ಬನ್ನಿ ಫ್ರೆಂಡ್ಸ್, ಇವತ್ತು ನಾವು ಬರ್ಗರ್ ಕಿಂಗ್ಗೆ ಶಾಪ್ ಹೋಗೋಣ. ಎಸ್ ಫ್ರೆಂಡ್ಸ್, ಕೃಷಿಕಾ ಬರ್ಗರ್ ತಿನ್ನಬೇಕು ಅಂತ ಆಸೆ ಪಡ್ತಾ ಇದ್ಲು. ಸೊ ಹಾಗಾಗಿ ಕರ್ಕೊ ಬಂದಿದ್ದೆ. ಬನ್ನಿ ಈಗ ನಾವು ಸೆಲ್ಫ್ ಆರ್ಡರ್ ಮಾಡೋಣ. ಸೊ ಇಲ್ಲೆಲ್ಲ ನಾವು ಮ್ಯಾನ್ಯುವಲ್ಲಿ ನಾವೇ ಆರ್ಡರ್ ಮಾಡಬೇಕಾಗತ್ತೆ. ಸೊ ಮೊದಲು ನಾವು ಸ್ಕ್ರೀನಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಿತ್ತು. ನಮಗೆ ಯಾವ ಐಟಮ್ ಬೇಕು ಅದನ್ನು ನಾವು ಚೂಸ್ ಮಾಡಿ ಸೆಲೆಕ್ಟ್ ಮಾಡಿ ಆರ್ಡರ್ ಮಾಡಬೇಕಾಗತ್ತೆ. ಸೊ ನೀವು ನೋಡ್ತಾ ಇದ್ದೀರಾ, ನಾನು ಆಲ್ರೆಡಿ ಚೆಕ್ ಮಾಡ್ತಾ ಇದ್ದೀನಿ, ಸ್ಕ್ರೀನಲ್ಲಿ ಕಾಣ್ತಾ ಇದೆಯಲ್ಲ. ಸೊ ನಮಗೆ ಯಾವ ಥರ ಬರ್ಗರ್ ಬೇಕು ಮತ್ತು ಕಾಂಬೋ ಆಫರ್ ಎಲ್ಲ ಪ್ರತಿಯೊಂದು ಕೂಡ ಇರುತ್ತೆ. ಸೊ ನಮ್ಗೆ ಏನು ಬೇಕು ಅದನ್ನು ನಾವೇ ಆರ್ಡರ್ ಮಾಡ್ಕೋಬೇಕಾಗತ್ತೆ ಈ ಒಂದು ಶಾಪ್ನಲ್ಲಿ. ಸೊ ಈಗ ಫೈನಲ್ ನಾನು ಕೃಷಿಕಾಗೆ ಏನು ಬೇಕು ಕೇಳಿ ನಾನು ಈಗ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನೀವು ನೋಡ್ತಾ ಇದ್ದೀರಾ, ಸ್ಕ್ರೀನಲ್ಲಿ ತುಂಬಾ ಆಫರ್ಸ್ ಕಾಣಿಸ್ತಾ ಇದೆ. ಸೊ ನಮ್ಗೆ ಯಾವುದು ಬೆಸ್ಟ್ ಆಫರ್ ಅನಿಸುತ್ತೆ ಅದನ್ನು ನಾವು ಚೂಸ್ ಮಾಡಿ ಆರ್ಡರ್ ಮಾಡಬೇಕಾಗತ್ತೆ. ಸೊ ನಾನು ಇಲ್ಲಿ 2 ಕಾಂಬೋ ಬರ್ಗರ್ ಇತ್ತು. ಸೊ ಅದನ್ನು ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಅವಳು ಪ್ರೈಸ್ ಕೂಡ ಕೇಳಿದ್ದು, ಪ್ರೈಸು ಕೋಕು ಏನೇನಿದೆ ಎಲ್ಲ ನೋಡಿಕೊಂಡು ಸೊ ಈಗ ಸೆಲೆಕ್ಟ್ ಮಾಡಿ ಆರ್ಡರ್ ಮಾಡಬೇಕಾಗತ್ತೆ. ನೋಡ್ತಾ ಇದ್ದೀರಾ, ಪ್ರತಿಯೊಂದು ಕೂಡ ಡಿಸ್ಪ್ಲೇಲಿ ಕಾಣಿಸ್ತಾ ಇರುತ್ತೆ. ನಮ್ಗೇನು ಬೇಕು ಅದನ್ನು ನಾವೇ ತೊಗೊಂಡು ಆರ್ಡರ್ ಮಾಡಿದ್ರೆ ಇಮಿಡಿಯೇಟಾಗಿ ನಮ್ಮ ಟೇಬಲ್ ಕಳಿಸ್ಕೊಡ್ತಾರೆ. ಸೊ ಫೈನಲಿ ನಾನು ಕೋಕು ಪ್ರೈಸು ಮತ್ತು ಒಂದು ಚಿಕನ್ ಬರ್ಗರ್ನ ಸೆಲೆಕ್ಟ್ ಮಾಡಿದ್ದೀನಿ. ಸೊ ಅದನ್ನು ಕಾರ್ಟ್ಗೆ ಹಾಕಿ ಮತ್ತು ಅದನ್ನು ಆರ್ಡರ್ ಮಾಡಬೇಕಾಗತ್ತೆ. ಸೊ ಏನೇನು ಎಷ್ಟೆಷ್ಟು ಕ್ವಾಂಟಿಟಿ ಬರುತ್ತೆ ಎಲ್ಲ ಡಿಸ್ಪ್ಲೇಲಿ ತೋರಿಸ್ತಾ ಇರ್ತಾರೆ. ಸೊ ನಾವು ಕುಕ್ ಬೇಡ ಅಂದರೆ ಬೇರೆ ಶೇಕ್ ಕೂಡ ತೊಗೋಬೋದು. ಸೊ ಫೈನಲಿ ಈಗ ನಾನು ಆರ್ಡರ್ನ ಸೆಲೆಕ್ಟ್ ಮಾಡಿ ಪೇಮೆಂಟ್ ಮಾಡ್ತಾ ಇದ್ದೀನಿ. ನೀವು ನೋಡ್ತಾ ಇದ್ದೀರಾ, ಕ್ಯೂ ಆರ್ ಕೋಡ್ ಆಪ್ಷನ್ ಕೂಡ ಬಂತು. ಸೊ ನಾವು ಫೋನಲ್ಲಿ ಪೇಮೆಂಟ್ನ ಮಾಡಿ ನಾವು ಆರ್ಡರ್ನ ಬುಕ್ಕಿಂಗ್ ಮಾಡ್ಕೋಬೇಕಾಗತ್ತೆ. ಸೊ ಆರ್ಡರ್ ಬುಕ್ಕಿಂಗ್ ಆಗಿದೆ. ಸೊ ಈಗ ನಾವು ಟೇಬಲ್ ಮೇಲೆ ಹೋಗಿ ಕೂತ್ಕೊಂಡು ತರಿಸ್ಕೊಂಡು ತಿನ್ನಬೇಕು. ಫ್ರೆಂಡ್ಸ್, ಬರ್ಗರ್ ಇನ್ನ ಬಂದಿಲ್ಲ, ನಾನು ಅದಕ್ಕೋಸ್ಕರ ಕಾಯ್ತಾ ಇದ್ದೀನಿ. ತುಂಬಾನೇ ಎಕ್ಸೈಟ್ ಆಗಿದ್ದೀನಿ ಬರ್ಗರ್ ತಿನ್ನಕ್ಕೆ. ಹೀಗೆ ಫ್ರೆಂಡ್ಸ್, ಎಲ್ಲಿ ಕರ್ಕೊಂಡೋದ್ರು ಬರೀ ಪಳ್ ಥರ ನೋಡಿ ಹಿಂಗೆಲ್ಲ ಆಟ ಆಡ್ತಾಳೆ. ಏನು ಮಾಡೋದು ಹೇಳಿ. ಬರ್ಗರ್ ಏನೋ ಬಂದಿಲ್ಲ ಅಂತ ಅಲ್ಲಿ ಬರ್ಗರ್ಗೆ ಹಿಂಗೆ ಕಿರೀಟ ಎಲ್ಲ ಎತ್ಕೊಂಡು ಈ ಥರ ಎಲ್ಲ ಆಟ ಆಡ್ತಾ ಇದ್ದಾಳೆ. ನಾನು ಸುಮ್ಮನೆ ಇನ್ನೇನು ಮಾಡೋದು ನೋಡ್ಕೊಂಡಿದ್ದೀನಿ, ಏನು ಮಾಡ್ತಿದ್ದಾಳೆ ಕೃಷಿಕಾ ಅಂದ್ಕೊಂಡು. ಬಂತು ನೋಡಿ ಬರ್ಗರ್ ಹೆಂಗೆ ತಿಂತಾ ಇದ್ದಾರೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಬರ್ಗರಿಗಿಂತ ಜಾಸ್ತಿ ಏನು ತಿಂತಿದ್ಯಾ ನೀನು? ಬರ್ಗರ್. ಕೆಚಪ್ ತಿಂತಿದ್ಯ ಮನೆ. ಕೆಚಪ್ ಜೊತೆಗೆ ಬರ್ಗರ್ ತಿಂತಾ ಇದ್ದೀನಿ ಅಪ್ಪ. ಎಲ್ಲ ಅಲ್ಲಿ ಪಾಪ ಅಲ್ಲಿ ಕೆಲಸ ಮಾಡೋರೆಲ್ಲ ಕೃಷಿಕರ್ ನೋಡಿ ನಗ್ತಾ ಇದ್ರು. ನೋಡಿ ಫ್ರೆಂಡ್ಸ್, ಎಲ್ಲ ಹೆಂಗ್ ತಿಂತಾ ಇದ್ದಾಳೆ. ನಾನು ಕುಡಿತೀನಿ. ಏನ? ಜ್ಯೂಸ್. ಆಮೇಲೆ ಇನ್ನೇನ್ ತಿಂತೀಯಾ? ಫ್ರೆಂಚ್ ಫ್ರೈಸ್. ನೋಡಲ್ಲ, ಬರ್ಗರ್. ಅದಕ್ಕೆ ಹೇಳ್ಕೊತಾ ಇದೀಯಾ ಫ್ರೆಂಡ್ಸ್ ಫ್ರೈಸ್ ಬೇಕು ಅಂತ. ನೋಡಿ ಫ್ರೆಂಡ್ಸ್, ಬರ್ಗರ್ ಕಿಂಗ್ದು ಕಿರೀಟ ಹಾಕೊಂಡು ಒಳ್ಳೆ ಮಹಾರಾಣಿ ತರ ಕುತ್ಕೊಂಡು ಬರ್ಗರ್ ತಿಂತಿದ್ದಾಳೆ ಕೃಷಿಕಾ ಮೇಡಮ್ ಅವರು. ನಾನು ಸ್ವಲ್ಪ ಜ್ಯೂಸ್ ಹಾಸ್ಕೊಂಡು ಕುಡ್ದೆ. ನಾನೇ ತಾನೇ ಕೊಟ್ಟಿದ್ದು ಜ್ಯೂಸು. ಹೌದು. ಸೊ ಇವತ್ತಿನ ನಮ್ಮ ಡೇ ಹೀಗಿತ್ತು ನೋಡಿ. ಬೆಳಿಗ್ಗೆ ಅವಳು ಸ್ಕೂಲಿಗೆ ಹೋಗಿ ಬಂದು ಇವನಿನ ಡ್ಯಾನ್ಸ್ ಕ್ಲಾಸ್ ಮುಗಿಸ್ಕೊಂಡು ಬರ್ಗರ್ ಬೇಕು ಅಂತ ಹೇಳಿದ್ದು. ಸೊ ಹಾಗಾಗಿ ಕರ್ಕೊಬಂದು ಬರ್ಗರ್ ತಿನ್ನಿಸಿ ಹಾಗೆ ಮೂವಿ ತೋರಿಸಿ ಎಲ್ಲ ಇವತ್ತಿನ ಡೇ ಕಂಪ್ಲೀಟ್ ಆಗಿದೆ. ಸೊ ಮತ್ತೆ ಹೊಸ ಬ್ಲಾಗ್ ಜೊತೆ ಬರ್ತಾ ಇರ್ತೀನಿ. ಸೊ ಹೀಗೆ ನೋಡ್ತಾ ಇರಿ. ನಮ್ಮ ಕೃಷಿಕಾ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡೋದಂತೂ ಮರಿಬೇಡಿ. ಯಾವಾಗ್ಲೂ ಹಿಂಗೆ ನೋಡ್ತಾ ಇರಿ. ಥ್ಯಾಂಕ್ ಯು. ಏನ್ ಮಾಡ್ಬೇಕು ನಿನ್ ಚಾನಲ್ನ ಹೇಳೋದು? ಎಸ್ ಕಮಾನ್ ಟೆಲ್ ಮೀ. ಹೇಳು. ಕೃಷಿಕಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಕೃಷಿಕಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಹಾಗೆ ನಂದು ಹೊಸ ವಿಡಿಯೋಗಳು ಬರ್ತಾ ಇರ್ತವೆ. ಹಾಗೆ ನಂದು ಹೊಸ ವಿಡಿಯೋ
ನೋಡ್ತಾರೆ ಈಗ ಮನೆಗೆ ಹೋಗೋಣ. ಹಾ ಓಕೆ ಫ್ರೆಂಡ್ಸ್, ನಾವೀಗ ಮನೆಗೆ ಹೋಗೋ ಟೈಮ್ ಬಂದಾಯಿತು. ಬರ್ಗರ್ ಕಿಂಗ್ ಅಲ್ಲಿ ಬರ್ಗರ್ ತಿಂದು ಈಗ ಮನೆಗೆ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ವಿಡಿಯೋ ಜೊತೆ ಬರ್ತೀವಿ. ಟೇಕ್ ಕೇರ್.